ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ ಮುಂದಿನ 76 ವರ್ಷಗಳು ಈ 6 ರಾಶಿಯವರಿಗೆ ಗುರುಬಲ, ಯಶಸ್ಸಿನ ಸುರಿಮಳೆ, ಆಕಸ್ಮಿಕ ಧನಲಾಭದ ಜೊತೆಗೆ ಸಾಯಿಬಾಬರ ಕೃಪೆಯಿಂದ ಇವರ ಲಕ್ಕೆ ಚೇಂಜ್. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಭಕ್ತಿಯಿಂದ ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಸಾಯಿಬಾಬರ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಮುಂದಿನ 76 ವರ್ಷ ಇವರಿಗೆ ಗುರುಬಲದ ಜೊತೆಗೆ ಯಶಸ್ಸಿನ ಸುರಿಮಳೆ ಸುರಿಯುತ್ತೆ. ಆಕಸ್ಮಿಕವಾಗಿ ಧನಲಾಭವಾಗೋದ್ರ ಜೊತೆಗೆ ಇವರ ಲಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರು ವಿದೇಶಿ ಹೂಡಿಕೆಯನ್ನು ಮಾಡಬೇಕು ಅಂತ ಕನಸನ್ನ ಕಂಡಿದ್ರೆ ಈ ಸಮಯದಲ್ಲಿ ವಿದೇಶಿ ಹೂಡಿಕೆಯಿಂದಲೂ ಕೂಡ ಸಾಕಷ್ಟು ಲಾಭ ಇದೆ. ಆದರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಅಷ್ಟೇ ಶ್ರಮವನ್ನು ವಹಿಸಿ ನೀವು ಹೂಡಿಕೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಹೊಸ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಳ್ಳೋರು ಕೂಡ ಮಾಡಿ, ಖಂಡಿತವಾಗಿಯೂ ಸಿಹಿ ಸುದ್ದಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಮಕ್ಕಳ ಕಡೆಯಿಂದಲೂ ಕೂಡ ನೆಮ್ಮದಿಯುತ ಜೀವನವನ್ನ ನೀವು ಸಾಗಿಸ್ತಾ ಹೋಗ್ತೀರಾ. ಸಾಕಷ್ಟು ಸಮಸ್ಯೆಗಳಿಗೆ ನೀವು ಮಕ್ಕಳಿಂದಲೇ ಪರಿಹಾರವನ್ನ ಪಡೆದುಕೊಳ್ತೀರಾ. ಮಕ್ಕಳು ಅಷ್ಟೇ ನಿಮಗೆ ಬೇಕಾದಂತೆ ನಿಮ್ಮ ಆಸೆಗಳಿಗೆ ಅನುಗುಣವಾಗಿ ಬದುಕ್ತಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಆದಾಯದ ಭಾಗದಲ್ಲಿ ವಿಶೇಷವಾದ ಯೋಗ ನಿರ್ಮಾಣವಾಗಿರೋದ್ರಿಂದ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ. ಇವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದ್ದು ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ತವೆ. ಭವಿಷ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಇವರಿಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯವೇ ಬರೋದಿಲ್ಲ. ವ್ಯಾಪಾರಿಗಳಿಗೂ ಕೂಡ ವ್ಯಾಪಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಲಾಭ ಅನ್ನೋದು ಆಗುತ್ತೆ. ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನ ಇನ್ನಷ್ಟು ದೊಡ್ಡದ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಲಾಭ ಅನ್ನೋದು ನಿಶ್ಚಿತವಾಗಿರುತ್ತೆ. ಉದ್ಯಮಿಗಳಿಗೆ ಹೊಸ ಬಿಸ್ನೆಸ್ ಡೀಲ್ಗಳು ಕೂಡ ಬರ್ತಾ ಹೋಗ್ತವೆ. ಉದ್ಯಮ ಮತ್ತು ವ್ಯಾಪಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳು, ಸಮಸ್ಯೆಗಳು ಕೂಡ ಈ ರಾಶಿಯವರಿಗೆ ನಿವಾರಣೆಯಾಗುತ್ತೆ. ಈ ಸಂದರ್ಭದಲ್ಲಿ ವ್ಯಾಪಾರಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥವರ ಹಣ ದುಪ್ಪಟ್ಟಾಗಿ ಲಾಭವನ್ನ ಪಡೆದುಕೊಳ್ತಾರೆ. ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸದ ಕಾರಣದಿಂದಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಶತ್ರುಗಳು ಅಡ್ಡ ಬಂದರೂ ಕೂಡ ಅವರನ್ನ ನಿವಾರಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನ ನೀವು ಬೆಳೆಸ್ಕೊಂಡಿದ್ದೀರಾ. ವಿಶೇಷ ಅನ್ನುವ ರೀತಿಯಲ್ಲಿ ಷೇರು ಮಾರ್ಕೆಟ್ ಹಾಗೂ ಗ್ಯಾಂಬ್ಲಿಂಗ್ನಲ್ಲಿ ಹಣವನ್ನು ಯಥೇಚ್ಛವಾಗಿ ಸಂಪಾದನೆ ಮಾಡುವಂತಹ ಅದೃಷ್ಟದ ಸಮಯವನ್ನು ನೀವು ಹೊಂದಿದ್ದೀರಾ. ಈ ಸಮಯದಲ್ಲಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳಬಹುದು. ಪ್ರತಿಯೊಂದು ಕೆಲಸಗಳು ಕೂಡ ಈ ರಾಶಿಯವರಿಗೆ ಸರಾಗವಾಗಿ ನಡೆಯುತ್ತೆ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಿಗೆ ಆಗುತ್ತೆ. ಹೊಸ ಜವಾಬ್ದಾರಿಗಳನ್ನ ಪಡೆದುಕೊಳ್ತೀರಾ. ಪ್ರಮೋಷನ್ ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ಯಾರೆಲ್ಲ ಸರ್ಕಾರಿ ಕೆಲಸಕ್ಕಾಗಿ ಪರೀಕ್ಷೆಯನ್ನ ಬರೆದಲು ಸಿದ್ಧರಾಗಿದ್ದೀರೋ ಅಂತವರು ಖಂಡಿತವಾಗಿಯೂ ಮುಂದಿನ ವರ್ಷಗಳಲ್ಲಿ ಗುಡ್ ನ್ಯೂಸ್ ಅನ್ನ ಪಡೆದುಕೊಳ್ತೀರಾ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಯೋಗ ನಿಮಗೆ ಕೂಡಿ ಬರುತ್ತೆ. ಯಾವುದೇ ರೀತಿಯ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ನಿಮಗೆ ಸಿಗುತ್ತೆ. ಪ್ರಮೋಷನ್ ಎನ್ನುವಂತಹ ಶುಭ ಕಾರ್ಯಕ್ರಮ ಕೂಡ ಉದ್ಯೋಗಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಮಲ್ಟಿನ್ಯಾಷನಲ್ ಕಂಪನಿಗಳಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳಿಗೆ ಸಿಗಲಿದೆ. ಹೊಸ ಆರ್ಡರ್ಗಳನ್ನ ವ್ಯಾಪಾರದಲ್ಲಿ ಪಡೆದುಕೊಳ್ಳುವ ಮೂಲಕ ವ್ಯಾಪಾರಿಗಳು ಕೂಡ ಲಾಭದಾಯಕ ಜೀವನವನ್ನ ನಡೆಸ್ತಾರೆ. ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ, ಮೀನ ರಾಶಿ, ಕುಂಭ ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ಕಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿಬಾಬಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.